69 ಅಡಿಯಲ್ಲಿ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಅಭಿವೃದ್ಧಿ ಚಟುವಟಿಕೆಯ ವಿಷಯದ ಕುರಿತಂತೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮಗೆ ಧನ್ಯವಾದಗಳನ್ನು ನಾನು ಸಮರ್ಪಿಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಕಳೆದ 2 ವರ್ಷಗಳ ಅವಧಿಯಲ್ಲಿ ಶಾಸಕರಾಗಿ ಕೆಲಸ ಮಾಡ್ತಾ ಇರುವಂತ ನಮ್ಮೆಲ್ಲರಿಗೆ ಸರ್ಕಾರ ಯಾವುದೇ ರೀತಿಯಾದಂತಹ ಅನುದಾನಗಳನ್ನು ಕೊಡದೆ ಶಾಸಕರು ತಲೆ ಎತ್ತಿ ಓಡಾಡದಲೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎನ್ನುವಂಥದ್ದು ನಮ್ಮೆಲ್ಲರ ಗಮನದಲ್ಲಿ ಬಂದಿದೆ. ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ನಲ್ಲಿ ಒಂದು ಉಲ್ಲೇಖವನ್ನ ಮಾಡಿದ್ದಾರೆ. ಅಂತಂದ್ರೆ ಆ ಗಂಟಲು ಒಣಗಿದೆ, ಯಾಕೋ ಈ ಬಂಗಾರದ ಸರಪಳಿ ಬದಲಾಗಿ ಒಂದು ಗುಟುಕು ನೀರು ಕೊಡು, ವಿಲ್ಸನ್ ಕಟೀಲ್ ಅವ್ರದ್ದು ಹೇಳಿದ್ದನ್ನ ಒಂದು ಉಲ್ಲೇಖ ಮಾಡಿದ್ದಾರೆ. ನಾವೀಗ ಒಂದು ಗುಟುಕು ನೀರನ್ನ ಕೇಳ್ತಾ ಇರೋದು ಸರ್ಕಾರದ ಹತ್ರ. ಕಳೆದ 2 ವರ್ಷಗಳ ಅವಧಿಯಲ್ಲಿ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಚಟುವಟಿಕೆಯನ್ನು ಮಾಡದೆ ನಾವು ಅದನ್ನ ಮಾಡಿದೀವಿ ಇದನ್ನ ಮಾಡಿದೀವಿ ಅಂತೇಳಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸರ್ಕಾರ ನಮ್ದು 2 ವರ್ಷದ ಸಾಧನಾ ಸಮಾವೇಶವನ್ನು ಕೂಡ ಮಾಡಿಬಿಡ್ತು. ಸೂ ಫ್ರಮ್ ಸೋ ಅನ್ನುವಂತ ಒಂದು ಪಿಕ್ಚರ್ ಬಹಳ ಪ್ರಸಿದ್ಧಿ. ಈಗ ಎಲ್ಲರೂ ಅದನ್ನು ಬಹಳ ಪ್ರಸಿದ್ಧಿಯಾಗಿ ತೆಗೆದುಕೊಂಡಿದ್ದಾರೆ. ನಾನು ಈ ಸರ್ಕಾರವನ್ನ ಬಿ ಫ್ರಮ್ ಸಿ ಅಂತ ಹೇಳ್ತೇನೆ, ಬೋಗಸ್ ಫ್ರಮ್ ಕಾಂಗ್ರೆಸ್ ಅಂತ. ಕಳೆದ 2 ವರ್ಷಗಳಲ್ಲಿ ಬೋಗಸ್ ಗಳನ್ನ ಹೇಳಿದ್ದು ಬಿಟ್ರೆ ಬೇರೆ ಏನನ್ನೂ ಕೂಡ ಈ ಸರ್ಕಾರ ಮಾಡಲಿಲ್ಲ. ಮಾತಾಡಬೇಕಾದ್ರೆ ನಮ್ ಸರ್ಕಾರ ಆ ರೀತಿ ಮಾಡಿದೆ, ನಮ್ದು ಹಂಗಿದೆ ಹಿಂಗಿದೆ ಅಂತ ಬಹಳ ಉದ್ದುದ್ದ ಭಾಷಣಗಳನ್ನ ಈ ಸರ್ಕಾರ ಮಾಡ್ತಾ ಬಂದಿದೆ. ನೀವೇ ಹೇಳಿದಿರಿ, ನನಗೆ ಉದ್ದ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನಿನ್ನೆ ಸಿಎ ರಿಪೋರ್ಟ್ ಅನ್ನ ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿ ಮಂಡಿಸಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಸಿಎ ರಿಪೋರ್ಟ್ ಅನ್ನ ನೋಡ್ಬಿಟ್ರೆ ಈ ಸರ್ಕಾರ ಯಾವ ದಿಕ್ಕಿನ ಕಡೆಗೆ ಸಾಗ್ತಾ ಇದೆ ಅನ್ನೋದನ್ನ ವಿರೋಧ ಪಕ್ಷ ಹೇಳುವಂತ ಅಗತ್ಯ ಇಲ್ಲ. ನಾವು ವಿರೋಧ ಪಕ್ಷದವರು ಟೀಕೆ ಮಾಡ್ತೀವಿ ಅಂತ ನೀವು ಹೇಳಿದ್ರೆ, ಸಿಎ ರಿಪೋರ್ಟ್ ಈ ಸರ್ಕಾರದ ಆರ್ಥಿಕ ಸ್ಥಿತಿಯನ್ನ, ಈ ಸರ್ಕಾರದ ದೂರದೃಷ್ಟಿಯ ಯೋಚನೆಗಳನ್ನ ಎಳೆ ಎಳೆಯಾಗಿ ಬಿಡಿಸಿದ್ದಾರೆ. ನಾನು ಅದನ್ನ 2 ಪ್ಯಾರ ಓದ್ತೇನೆ ಅಷ್ಟೇ. ಮಾನ್ಯ ಅಧ್ಯಕ್ಷರೇ, 2023-24ನೇ ಸಾಲಿನಲ್ಲಿ ರಾಜ್ಯದ ಸ್ವೀಕೃತಿಯು ಕಳೆದ ವರ್ಷಕ್ಕಿಂತ ಶೇಕಡಾ 1.86ರಷ್ಟು ಬೆಳೆದರೆ ಅದರ ಖರ್ಚು 12.54ರಷ್ಟು ಹೆಚ್ಚಾಗಿದೆ. ವೆಚ್ಚದ ಬೆಳವಣಿಗೆಯು ಮುಖ್ಯವಾಗಿ ಖಾತರಿ ಯೋಜನೆಗಳಿಂದ ಆಗಿತ್ತು. ಇದು 9,271 ಕೋಟಿ ರಾಜಸ್ವದ ಕೊರತೆಯಾಗಿದೆ ಅಂತ ಹೇಳ್ತಾ ಅವರು ಮುಂದೆ ಹೇಳ್ತಾರೆ, 2019ರ ಆರ್ಥಿಕ ಕುಸಿತದಿಂದ ಚೇತರಿಸಿಕೊಂಡ ನಂತರ ಈಗ 9,021 ಕೋಟಿ ರಾಜಸ್ವ ಕೊರತೆಯನ್ನ ಎದುರಿಸ್ತಾ ಇದೆ ಅಂತೇಳಿ ಸಿಎಜಿ ರಿಪೋರ್ಟ್ ನಲ್ಲಿ ಹೇಳ್ತಾರೆ. ಖಾತರಿ ಯೋಜನೆಗಳು ಮತ್ತು ಅದರಿಂದ ಉಂಟಾಗುವ ಕೊರತೆಗಳನ್ನು ನೀಗಿಸಲು ರಾಜ್ಯವು 63,000 ಕೋಟಿ ನಿವ್ವಳ ಮಾರುಕಟ್ಟೆ ಸಾಲವನ್ನು ಪಡೆದುಕೊಂಡಿತು. ಇದು ಕಳೆದ ವರ್ಷದ ನಿವ್ವಳ ಸಾಲಗಳಿಗಿಂತ 37,000 ಕೋಟಿ ಹೆಚ್ಚಾಗಿದೆ. ಇದು ಮುಂದಿನ ದಿನಗಳಲ್ಲಿ ಮರುಪಾವತಿ ಹೊರೆಯನ್ನು ಹೆಚ್ಚಿಸುವುದಲ್ಲದೆ ರಾಜ್ಯದ ಬಡ್ಡಿ ಹೊರೆಯನ್ನು ಅಗಾಧವಾಗಿ ಹೆಚ್ಚಿಸುತ್ತದೆ. 14 ಬಜೆಟ್ ಅನ್ನು ಮಂಡಿಸಿದಂತ ಮುಖ್ಯಮಂತ್ರಿಗಳ ರಾಜ್ಯ ಸರ್ಕಾರದ ಯೋಜನೆಯ ಬಗ್ಗೆ ಸಿಎಜಿನವರು ಹೇಳಿರುವಂತದ್ದು, ಇಂದಿನ ವರ್ಷಕ್ಕೆ ಹೋಲಿಸಿದರೆ ರಾಜ್ಯವು ಮೂಲ ಸೌಕರ್ಯಕ್ಕಾಗಿ ಬಂಡವಾಳ ವೆಚ್ಚವನ್ನು, ಇದು ಬಹಳ ಇಂಪಾರ್ಟೆಂಟ್, ನಾವೆಲ್ಲರೂ ಕೂಡ ಕೇಳ್ತಾ ಇರೋದು, ಇದು ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ರಾಜ್ಯವು ಮೂಲ ಸೌಕರ್ಯಕ್ಕಾಗಿ ಬಂಡವಾಳ ವೆಚ್ಚವನ್ನು ಸುಮಾರು 5,229 ಕೋಟಿಗಳಷ್ಟು ಕಡಿಮೆ ಮಾಡಿದೆ. ಇದು ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಅಪೂರ್ಣ ಯೋಜನೆಗಳ ವೆಚ್ಚಗಳ ಮೇಲೆ ಶೇಕಡಾ 68ರಷ್ಟು ಪರಿಣಾಮ ಬೀರುತ್ತದೆ. ಭವಿಷ್ಯದ ಬಗ್ಗೆ ಹೇಳ್ತಾ ಇರೋದವರು, ಒಟ್ಟು ಬಂಡವಾಳ ರಚನೆಯ ಈ ಸಂಕೋಚನವು ಭವಿಷ್ಯದ ಬೆಳವಣಿಗೆಯ ನಿರೀಕ್ಷೆಗಳಿಗೆ ಹಾನಿಕಾರಕವೆಂದು ಸಾಬೀತುಪಡುತ್ತದೆ. ಅವ್ರು ಹೇಳ್ತಾ ಇನ್ನು ಮುಂದುವರೆದು ಹೇಳ್ತಾರೆ, ಅಸ್ತಿತ್ವದಲ್ಲಿರುವ ಸಹಾಯಧನಗಳು, ಹಣಕಾಸು ನೆರವು ಅಥವಾ ಪ್ರಯೋಜನಗಳನ್ನು ತರ್ಕಬದ್ಧಗೊಳಿಸದೆ 5 ಖಾತರಿ ಯೋಜನೆಗಳ ಅನುಷ್ಠಾನವು ರಾಜ್ಯದ ಸಂಪನ್ಮೂಲಗಳ ಮೇಲೆ ಒತ್ತಡವನ್ನು ಉಂಟು ಮಾಡುತ್ತದೆ ಮತ್ತು ಈಗಾಗಲೇ ಚರ್ಚಿಸಿದಂತೆ ಹಣಕಾಸಿನ ಕೊರತೆ ಮತ್ತು ಸಾಲದ ಮಟ್ಟದ ಮೇಲೆ ಪ್ರಭಾವ ಬೀರುತ್ತದೆ ಅಂತೇಳಿ ಸಿಎಜಿ ರಿಪೋರ್ಟ್ ಈ ಸರ್ಕಾರದ ಬಗ್ಗೆ ಬಹಳ ಸುಂದರವಾಗಿ ಉಲ್ಲೇಖವನ್ನ ಮಾಡಿದೆ. ಮಾನ್ಯ ಅಧ್ಯಕ್ಷರೇ, ಒಂದು ರಾಜ್ಯ ಸರ್ಕಾರ ಯಾವುದಕ್ಕೆ ಆದ್ಯತೆಗಳನ್ನ ಕೊಡಬೇಕು ಅಂತೇಳಿ ಅರ್ಥ ಮಾಡ್ಕೊಳ್ಳದೆ ಏಕಾಏಕಿಯಾಗಿ ಯೋಜನೆಗಳನ್ನ ರೂಪಿಸ್ಕೊಳ್ತಾ ದೂರದೃಷ್ಟಿಯಾದಂತಹ ಕಲ್ಪನೆಗಳಿಲ್ಲದೆ ಅನುದಾನಗಳನ್ನ ಕೊಡದೆ ರಾಜ್ಯದ ಅಭಿವೃದ್ಧಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಹಿಂದೆ ಉಳಿದಿದೆ ಎನ್ನುವಂಥದ್ದು ಸಿಎಜಿ ರಿಪೋರ್ಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಧ್ಯಕ್ಷರೇ, ನಾನು ಈ ಸರ್ಕಾರವನ್ನ ಇಲ್ಲಗಳ ಸರ್ಕಾರ ಅಂತ ಕರೀತೇನೆ. ಯಾಕೆ ಅಂತಂದ್ರೆ ಕಳೆದ 2 ವರ್ಷಗಳ ಅವಧಿಯಲ್ಲಿ ಯಾವುದೇ ಶಾಸಕರುಗಳಿಗೆ ರಸ್ತೆ ಇಲ್ಲ, ಸೇತುವೆ ಇಲ್ಲ, ಹೊಸ ಅಂಗನವಾಡಿ ಇಲ್ಲ, ಹೊಸ ಶಾಲಾ ಕೊಠಡಿ ಇಲ್ಲ, ಡ್ಯಾಮ್ಗಳಿಲ್ಲ, ನೀರಾವರಿ ಇಲ್ಲ, ಯಾವುದೂ ಇಲ್ಲ.
ಹಾಗಾಗಿ ಈ ಸರ್ಕಾರವನ್ನ ಇಲ್ಲಗಳ ಸರ್ಕಾರ ಅಂತ ಹೇಳುವಂತದ್ದೇ ಬಹಳ ಸೂಕ್ತ ಅಂತ ನಾನು ಅನ್ಕೊಳ್ತೇನೆ. ಇಲ್ಲ ಸುನಿಲ್ ಅಣ್ಣ, ನಮ್ ಕಡೆ ಅಂಗನವಾಡಿಗಳು ಆಗವೆ, ಮಾನ್ಯ ಅಧ್ಯಕ್ಷರೇ, ಡ್ಯಾಮ್ಗಳು ಆಗವೆ, ಮಾನ್ಯ ಅಧ್ಯಕ್ಷರೇ, ಆಡಳಿತ ಪಕ್ಷದ ಶಾಸಕರು ಯಾವ ರೀತಿಯಾದ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾನು ಬೇಜಾರಾಗತ್ತೆ. ಈ ಸದನಕ್ಕೆ ನಾನು ಹೇಳಲಿಕ್ಕೆ ಹೋಗಲ್ಲ, ಅದು ಇಡೀ ಸಾರ್ವಜನಿಕ ವಲಯಗಳಲ್ಲಿ ಚರ್ಚೆ ಆಗಿದೆ, ನಾನು ಅದನ್ನ ಬಹಳ ಉಲ್ಲೇಖ ಮಾಡ್ಲಿಕ್ಕೆ ಹೋಗೋದಿಲ್ಲ. ನನಗೆ ಬಹಳ ಆಶ್ಚರ್ಯ ಆಗಿತ್ತು ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ನನಗೆ ಮಾತಾಡಬೇಡಿ. ಬಹುಶಃ ಇಲ್ಲಿ ಕೂತಿರುವಂತ ತುಂಬಾ ಜನ ಸೀನಿಯರ್ಸ್ ಇದ್ದಾರೆ. ಅಜಯ್ ಸಿಂಗ್, ಅಲ್ಲಿ ತುಂಬಾ ಚೇರ್ ಕಾಲಿದೆ, ಕೂತ್ಕೊಳ್ಳಿ. PWD ನಲ್ಲಿ ಈ ವರ್ಷ ಒಂದು ಅವಾಂತರ ಮಾಡ್ಕೊಂಡಿರೋದು 4,000 ಕೋಟಿಯನ್ನ ಅಪೆಂಡಿಕ್ಸ್ ಸಿ ನಲ್ಲಿ ಕೆಲಸ ತಗೊಳ್ಬೇಕು ಅಂತೇಳಿ ಎಲ್ಲ ಶಾಸಕರುಗಳ ಹತ್ರ ಪಟ್ಟಿ ತೆಗೆದುಕೊಂಡಿದ್ದಾರೆ. ಬಹಳ ಆಶ್ಚರ್ಯ, ಮೊದಲನೇ ಬಾರಿ ಕರ್ನಾಟಕದಲ್ಲಿ ನಬಾರ್ಡ್ ಯೋಜನೆಗೆ 700 ಕೋಟಿ ರೂಪಾಯಿಯನ್ನ ಸರ್ಕಾರ ತೆಗೆದುಕೊಳ್ಳುತ್ತೆ. ನಾವೆಲ್ಲ ಅನ್ಕೊಂಡಿದ್ವಿ ನಬಾರ್ಡ್ ಯೋಜನೆ ಅಂತಂದಾಗ ಬೇರೆ ಬೇರೆ ಹೆಸರುಗಳನ್ನ ಎಲ್ಲ ಶಾಸಕರುಗಳನ್ನ ತೆಗೆದುಕೊಂಡು ಬರ್ತಾರೆ ಅಂತ ಅನ್ಕೊಂಡಿದ್ವಿ, ಪಟ್ಟಿಗಳನ್ನ ಕೊಡಕ್ ರೆಡಿ ಆಗಿದ್ವಿ. ಈಗ ನೋಡಿದ್ರೆ ಗೊತ್ತಾಗ್ತಾ ಇದೆ 700 ಕೋಟಿ ರೂಪಾಯಿಯನ್ನ ಅಪೆಂಡಿಕ್ಸ್ ಸಿ ಗೆ ಅಡ್ಜಸ್ಟ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ ಒಂದಲ್ಲದೆ ಇಲ್ಲಿಯ ತನಕ ಅಪೆಂಡಿಕ್ಸ್ ಸಿ ಯೋಜನೆಯ ಕಾಮಗಾರಿಗಳನ್ನ ನಬಾರ್ಡಿಗೆ ಅಡ್ಜಸ್ಟ್ ಮಾಡಿದ್ದೆ ನಾವು ನೋಡ್ಲೇ ಇಲ್ಲ, ಮೊದಲನೇ ಬಾರಿ ಮಾಡಿದ್ದಾರೆ. ಎರಡನೇದು ನಿಮ್ಮ ಹತ್ರ ಬರೋದು ನಬಾರ್ಡ್ ಯೋಜನೆಯಲ್ಲಿ 240 ಕೋಟಿ ರೂಪಾಯಿಯನ್ನ ನಿಮ್ಮ ಕ್ಷೇತ್ರದ ಒಂದು ಬ್ರಿಡ್ಜಿಗೆ ಕೊಟ್ಟಿದ್ದಾರೆ, ಉಳಿದ ಯಾರಿಗೂ ಏನನ್ನೂ ಕೊಡ್ಲಿಲ್ಲ. ಅಂದ್ರೆ ಉಳಿದವರು ಎಲ್ಲರಿಗೂ ಕೊಡಬೇಕಾಗಿತ್ತು, ನಿಮಗೆ ಕೊಟ್ಟಿದ್ದ ಬಗ್ಗೆ ಬೇಜಾರಿಲ್ಲ. ಸರ್ಕಾರದ ಯಾವ್ದಾದ್ರು ನಿಮ್ಮ ರಾಜ್ಯದ ಬೊಕ್ಕಸದಿಂದ ನಿಮಗೆ ಕೊಡಬಹುದಾಗಿತ್ತು 240 ಕೋಟಿಯನ್ನ. ನಾನು ಶಬಾಸ್ಗಿರಿ ಹೇಳ್ತಾ ಇದ್ದೆ, ಇಡೀ ರಾಜ್ಯದ ಎಲ್ಲ ಶಾಸಕರಿಗೆ ಕೊಡಬೇಕಾದಂತ ನಬಾರ್ಡ್ ಯೋಜನೆ ನಡಿನಲ್ಲಿ ನಿಮ್ ಕ್ಷೇತ್ರದ ಒಂದು ಬ್ರಿಡ್ಜಿಗೆ 240 ಕೋಟಿ ರೂಪಾಯಿ ಕೊಟ್ರೆ ಉಳಿದ ಶಾಸಕರು ಎಲ್ಲಿಗೆ ಹೋಗ್ಬೇಕು? ನಿಮ್ಗೆ ಯಾಕೆ ಕೊಟ್ಟಿತ್ತು? ಅಂದ್ರೆ 700 ಕೋಟಿ ರೂಪಾಯಿನ ಒಂದು ಕಡೆ ಅಪೆಂಡಿಕ್ಸ್ ಗೆ ಅಡ್ಜಸ್ಟ್ ಮಾಡಿದ್ರಿ. ಅಪೆಂಡಿಕ್ಸ್ ಸಿ ನಲ್ಲಿ ನಿಮ್ ಬಜೆಟ್ ನಲ್ಲಿ 4,000 ಕೋಟಿ ಅಂತ ತೋರಿಸ್ತೀರಿ, ಅದರಲ್ಲಿ 700 ಕೋಟಿ ರೂಪಾಯಿನ ನಬಾರ್ಡಿಗೆ ಅಡ್ಜಸ್ಟ್ ಮಾಡ್ತಾ ಇದ್ದೀರಿ. ಇನ್ನ ಯಾವ್ದೋ ಒಂದು ಯೋಜನೆಗೆ ನಿಮ್ ಬ್ರಿಡ್ಜ್ ಕೊಟ್ಟು ಉಳಿದ ಶಾಸಕರುಗಳು 2 ವರ್ಷ ನಬಾರ್ಡಿನ ಕಡೆ ನೋಡದಲ್ಲೇ ಇರುವಂತ ಪರಿಸ್ಥಿತಿಯನ್ನ ಈ ರಾಜ್ಯ ಸರ್ಕಾರ ಇವತ್ತು ತಂದಿಟ್ಟಿದೆ. ಇದ್ರ ಬಗ್ಗೆ ಆಗಿಲ್ಲ. ಇದು ನನ್ನ ಕ್ಷೇತ್ರಕ್ಕೆ ಅಂತ ಹೇಳಿ ನನಗೆಲ್ಲ ಅದು ಮಂಗಳೂರು ನಗರಕ್ಕೆ ಪ್ರಯೋಜನ ಆಗ್ತದೆ, ಅಲ್ಲಿ ಜನ ವಾಹನ ಕಡಿಮೆ ಆಗ್ತದೆ ಮತ್ತು ಆಕ್ಸಿಡೆಂಟ್ ಆದ ಆಲ್ಟರ್ನೇಟ್ ಬ್ರಿಡ್ಜ್ ಆಗ್ತದೆ ಅಂತ ಹೇಳಿ ಕೊಟ್ಟಂತ. ನಾನು ಒಂದು ನಿಮಿಷ ಅಲ್ಲ, ಸ್ಪೀಕರ್ ಇಡೀ ಮಂಗಳೂರು ಭಾಗಕ್ಕೆ ಒಂದು ಬ್ರಿಡ್ಜಿಗೆ ದುಡ್ಡು ಹಾಕ್ಸಿದ್ದಾರೆ ಅಂತ ಏನು ವಿರೋಧ ಮಾಡ್ತೀಯಲ್ಲಪ್ಪ? ಇತಿಹಾಸ ಮಾತಾಡ್ಸಿದ್ರೆ ವಿರೋಧ ಪಕ್ಷದವ್ರನ್ನ ಒಂದು ನಿಯಮ ಅಂದ್ರೆ 4 ಜನ 5 ಜನ ಕೊಡೋದು ಅವಕಾಶ. ನಾನು 20 ವರ್ಷದಿಂದ ಕೂತಿದ್ದೇನೆ, ನಿಮ್ಗೆಲ್ಲಾ ಮಾತಾಡ್ಸ್ಯಾರೆ, ಆದ್ರೂ ನೀವು ಅವ್ರನ್ನ ಅವ್ರನ್ನೂ ಬಿಡಲ್ವಲ್ಲ ನೀವು ಟೀಕೆ ಮಾಡೋದು. ನಾನು ಟೀಕೆ ಮಾಡ್ಲಿಲ್ಲ, ಬುದ್ಧಿ ನೀವು ಕುತ್ಕೊಳ್ಳಿ ಸರ್. ಆಯ್ತು, ನಾನು ನಮ್ಮ ಜಿಲ್ಲೆಗೆ ನಿಮ್ ಮುಖಾಂತರ ಬ್ರಿಡ್ಜ್ ಬಂದಿದ್ದಕ್ಕೆ ನಾನು ಆಕ್ಷೇಪ ಎತ್ತಲಿಲ್ಲ. ನಾನು ಹೇಳ್ತಾ ಇರೋದು ಸರ್ಕಾರಕ್ಕೆ ಕಳಕಳಿ ಇದ್ದಿದ್ರೆ ಅಪೆಂಡಿಕ್ಸ್ ಸಿ ನಲ್ಲಿ 240 ಕೋಟಿ ರೂಪಾಯಿನ ಕೊಡಬಹುದಿತ್ತು, ನಬಾರ್ಡ್ ನಲ್ಲಿ ಕೊಟ್ಟು ಉಳಿದ ಶಾಸಕರಿಗೆ ಕೊಡಬೇಕಾದಂತ ಅನುದಾನಗಳನ್ನ ಒಂದು ಬ್ರಿಡ್ಜ್ ನಲ್ಲಿ ಕಿತ್ಕೊಂಡ್ರಿ ಅಂತ ನನ್ನ ಆಕ್ಷೇಪ ಅಷ್ಟೇ, ಅದ್ರ ಬಗ್ಗೆ ಅಷ್ಟೇ, ಉಳಿದೇನಿಲ್ಲ. ಅದಕ್ಕೆ ಸ್ಪೀಕರ್ ಆಗಬೇಕು, ಅದಕ್ಕೆ ಗೊತ್ತಾಯ್ತು. ಮಾನ್ಯ ಅಧ್ಯಕ್ಷರೇ, ನಾನೀಗ ನೋಡ್ತಾ ಹೋದ್ರೆ ನಿಮಗೆ ಬಹಳ ಆಶ್ಚರ್ಯ ಆಗುತ್ತೆ, ಮತ್ತೆ ಅದು ಸುಮ್ಮನೆ ಮಾತಿಗೆ ಮಾತು ಬೆಳೆಯುತ್ತೆ. ನೋಡಿನವರು ಮಾನ್ಯ ವಿರೋಧ ಪಕ್ಷದ ನಾಯಕರು ಕೇಳುವಂತ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ನಿರ್ಮಾಣ ಮಾಡಿರುವ ಹಾಗೂ ಡಾಂಬರೀಕರಣ ಮಾಡಿರುವ ರಾಜ್ಯ ಹೆದ್ದಾರಿಗಳ ಮುಖ್ಯ ರಸ್ತೆಗಳ ವಿವರಗಳು ಅಂತ ಸುಮ್ಮನೆ ಹುಬ್ಬಳ್ಳಿ ನಿರ್ಮಾಣ ಮಾಡಿರುವಂತಹ ರಸ್ತೆಗಳು 00, ಬಳಕೆಗೆ ಯೋಗ್ಯ ಆಗಿರುವ ರಸ್ತೆಗಳು 00, ನಿರ್ಮಾಣ ಮಾಡಿರುವ ಹುದ್ದೆ 00, ನವಲ್ಗುಂದ 00, ಗದಗ್ 00, ಮುಂಡರಗಿ 00, ನರಗುಂದ 00, ಹಾವೇರಿ 00, ಹಿರೇಕೆರೂರು 00. ಎಷ್ಟು 0 ಹೋಗ್ಲಿ ಸರ್? ನಾನು ಯಾವ ತಾಲೂಕುಗಳಲ್ಲೂ ಕೂಡ ಹೊಸ ರಸ್ತೆ ನಿರ್ಮಾಣ ಮಾಡುವಂತ ಪ್ರಯತ್ನವನ್ನ ಈ ಸರ್ಕಾರ ಮಾಡಲೇ ಇಲ್ಲ ಅನ್ನುವಂಥದ್ದು ನಮ್ಮ ಆಕ್ಷೇಪಣೆ ಇರುವಂತದ್ದು. ಹಾಗಾಗಿ ಬಜೆಟ್ ನಲ್ಲಿ ಒಂದು ಗುಟುಕು ನೀರು ಕೊಡು ಅಂತೇಳಿ ಏನು ಮುಖ್ಯಮಂತ್ರಿಗಳು ಉಲ್ಲೇಖ ಮಾಡಿದ್ರು, ನಾವೀಗೆಲ್ಲ ಶಾಸಕರು ಕೇಳ್ತಾ ಇರೋದು, ದಯಮಾಡಿ
ಈ ಸರ್ಕಾರ ಈ ಮುಖ್ಯಮಂತ್ರಿ ಇರಬೇಕಾದ್ರೆ ನಮಗೆ ಅನುದಾನ ಕೊಡ್ತಿರೋ ಅಥವಾ ನವೆಂಬರ್ ನಂತರ ಬರುವಂತ ಮುಖ್ಯಮಂತ್ರಿಯಿಂದ ಅನುದಾನ ಕೊಡ್ತಿರೋ ಅನ್ನುವಂಥದ್ದನ್ನಾದ್ರೂ ಕೂಡ ನಾವು ಮಾಡಬೇಕು. ನವೆಂಬರ್ ಕ್ರಾಂತಿಯ ನಂತರ ನಮಗೆ ಹೇಳಿದ್ರೆ ನಮ್ಗೆ ಸ್ವಲ್ಪ ಸುಲಭ ಆಗ್ತದೆ ಮಾಡ್ಲಿಕ್ಕೆ. ಮಾನ್ಯ ಅಧ್ಯಕ್ಷರೇ, ಬೇಡ ನಾನು ರಾಜಕಾರಣ ಮಾತಾಡಬಾರ್ದು. ಮಾನ್ಯ ಅಧ್ಯಕ್ಷರೇ, RDPR ನಲ್ಲಿ ನಾವೆಲ್ಲ ಗ್ರಾಮೀಣ ಪ್ರದೇಶದ ಶಾಸಕರು, ನನ್ನಂತೆ 16 ಜನ ಗ್ರಾಮೀಣ ಪ್ರದೇಶ ಶಾಸಕರಿದ್ದಾರೆ. ಗ್ರಾಮೀಣ ಪ್ರದೇಶದ ರಸ್ತೆಗಳಿಗೆ ಈ ಸರ್ಕಾರ ಮಣ್ಣು ಹಾಕ್ಲಿಕ್ಕೆ ದುಡ್ಡು ಕೊಡ್ಲಿಲ್ಲ. ಇನ್ನು ನಮಗೆ ಈ ವರ್ಷ ಹೆಂಗಾಗಿದೆ ಅಂತಂದ್ರೆ, ರಸ್ತೆನಲ್ಲಿ ಗುಂಡಿ ಹುಡುಕ್ಬೇಕಾ, ಗುಂಡಿಯಲ್ಲಿ ರಸ್ತೆ ಹುಡುಕ್ಬೇಕಾ ಗೊತ್ತಿಲ್ಲ, ಆ ಪರಿಸ್ಥಿತಿ ಇದೀವಿ. ಯಾವ ರಸ್ತೆಗಳಲ್ಲಿ ಹೋಗುವಂತ ಪರಿಸ್ಥಿತಿ ಇಲ್ಲ. ಕಳೆದ 2 ವರ್ಷಗಳ ಅವಧಿಯಲ್ಲಿ ಒಂದೇ ಒಂದು ರಸ್ತೆಯನ್ನ ನಿರ್ವಹಣೆ ಮಾಡ್ಲಿಕ್ಕಾಗದೆ, 1 ಕಿಲೋಮೀಟರ್ ಹೊಸ ರಸ್ತೆಯನ್ನ ನಿರ್ಮಾಣ ಮಾಡ್ಲಿಕ್ಕಾಗದೆ ಶಾಸಕರುಗಳು ಹೇಗೆ ಕ್ಷೇತ್ರದಲ್ಲಿ ಓಡಾಟ ಮಾಡೋದು? ಯಾವ್ದಕ್ಕೆ ಅನುದಾನ ಕೊಡ್ತೀವಿ ಅಂತ ಕೇಳ್ತಾ ಇದ್ದಾರೆ ಜನ. ಇಂಥ ಪರಿಸ್ಥಿತಿನಲ್ಲಿ ನಾವೆಲ್ಲ ಶಾಸಕರು ಒಂದು ನಿಯಮಾವಳಿಗಳನ್ನು ತಗೊಬಂದು ಚರ್ಚೆ ಮಾಡುವಂತ ಪರಿಸ್ಥಿತಿ ಯಾಕೆ ಸರ್ಕಾರಕ್ಕೆ ಬಂತು? ನೀವು ಗ್ಯಾರಂಟಿ ಯೋಜನೆಗಳೇ ಅಭಿವೃದ್ಧಿ ಅಂತ ಹೇಳ್ಕೊಳ್ತಾ ಉಳಿದ ಎಲ್ಲ ಚಟುವಟಿಕೆಗಳನ್ನ ಗಾಳಿಗೆ ತೂರಿ ಇವತ್ತು ಒಟ್ಟಾರೆ ಏನ್ ಬೇಕಾದ್ರೂ ನಡೆಯುತ್ತೆ, ಬಹುಮತ ಇದೆ ಅನ್ನೋ ಕಾರಣಕ್ಕೋಸ್ಕರ ನಡೆಯುತ್ತೆ ಅಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಶ್ಚಿತವಾಗಿ ಅನುದಾನಗಳನ್ನು ಕೊಟ್ರೆ ರಾಜ್ಯದ ಜನ ನಿಮಗೆ ಗೌರವಿಸ್ತಾರೆ, ಶಾಸಕರುಗಳಿಗೂ ಕೂಡ ಒಂದು ಗೌರವ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಮಾನ್ಯ ಅಧ್ಯಕ್ಷರೇ, ನಾನು ವಸತಿ ಯೋಜನೆಯ ಬಗ್ಗೆ 1-2 ನಿಮಿಷ ಮಾತಾಡಬೇಕು. ಈ ಸರ್ಕಾರ ಬಂದು 2 ವರ್ಷಗಳನ್ನ ಪೂರೈಸಿತು. ವಸತಿ ಯೋಜನೆಗಳು ಎಷ್ಟು ಪ್ರಗತಿಯನ್ನು ಕಂಡಿದೆ? ಮಾನ್ಯ ಹೇಳ್ತಾರೆ, ಒಂದು ಪ್ರಶ್ನೆ ಕೇಳಿದ್ದಾರೆ, ಅದಕ್ಕೆ ಆನ್ಸರ್ ಕೊಟ್ಟಿದ್ದಾರೆ. ವಸತಿ ಯೋಜನೆ ಲಕ್ಷ್ಮಣ್ ಸವದಿ ಪ್ರಶ್ನೆಗೆ ಅವರು ವಸತಿ ಯೋಜನೆಗಳಲ್ಲಿ ಬೆಳಗಾವಿ ಅಥಣಿ ಕ್ಷೇತ್ರಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅಂತ ಕೇಳ್ತಾ, ಆಮೇಲೆ ಯಾವಾಗ ಮಂಜೂರಾತಿ ಮಾಡಲಾಗುವುದು, ಇದುವರೆಗೆ ಮಂಜೂರಾತಿ ಮಾಡಲು ಕಾರಣಗಳೇನು ಅಂತ ಕೇಳಿದ್ದಾರೆ. ಅದಕ್ಕೆ ಅವ್ರು ಕೊಟ್ಟರೆ ಉತ್ತರ ಏನು ಅಂತಂದ್ರೆ, 2023-24, 2024-25ರಲ್ಲಿ ಹೊಸ ಮನೆಗಳ ಗುರಿಯನ್ನ ನಿಗದಿಪಡಿಸಿರುವುದಿಲ್ಲ. ಮುಂಬರುವ ಆಯವ್ಯಯದಲ್ಲಿ ನಿಗದಿಪಡಿಸಿರಬಹುದಾದಂತ ಹೊಸ ಮನೆಗಳಿಗೆ ಗುರಿಗೆ ಅನುಗುಣವಾಗಿ ನಿಯಮಾನುಸಾರ ಮಂಜೂರಾತಿ ಮಾಡಬಹುದು ಅಂತ. 2 ವರ್ಷದಲ್ಲಿ ಈ ಸರ್ಕಾರ ಒಂದು ಮನೆಯನ್ನು ಕೊಡ್ಲಿಲ್ಲ. ಅಧ್ಯಕ್ಷರೇ, ಸಮಾಜವನ್ನು ನಿರ್ಮಾಣ ಮಾಡ್ತೇವೆ, ನಿಮ್ಮ ಕೊರೋನಾ 2 ವರ್ಷದಲ್ಲಿ ಒಂದು ಮನೆಯನ್ನು ಯಾವುದೇ ಶಾಸಕರಿಗೆ ಅಥವಾ ಶಾಸಕರಿಗೆ ನಾನು ಹೇಳಲ್ಲ, ಯಾವುದೇ ಕ್ಷೇತ್ರಗಳಿಗೆ ಒಂದೇ ಒಂದು ವಸತಿ ಮನೆಯನ್ನ ಕೊಡ್ಲಿಲ್ಲ ಅಂತಾದ್ರೆ ಆ ವಸತಿ ಇಲಾಖೆಯನ್ನ ವಿಸರ್ಜನೆ ಮಾಡಿಯಲ್ಲ. ಒಂದು ಮನೆಯನ್ನ ಕೊಡ್ಲಿಕ್ಕಾಗಿಲ್ಲ, ಆ ಖಾತೆನೇನಕ್ಕೆ ಇಟ್ಕೊಂಡಿದ್ದೀರಿ? ನಾನು ಬಹಳ ಗಂಭೀರವಾಗಿ ಹೇಳೋದು, ಆ ವಸತಿ ಖಾತೆಯನ್ನ ಮನೆ ಕೊಡೋದಕ್ಕೆ ಯೋಚನೆ ಮಾಡದಲೆ ಆ ಸಚಿವಾಲಯದಲ್ಲಿ ಇನ್ಯಾವುದೋ ರಸ್ತೆಗಳಿಗೆ ಇನ್ಯಾವುದಕ್ಕೋ ದುಡ್ಡು ಕೊಡ್ತಾ ಅದರಲ್ಲಿ ಎಷ್ಟು ಅವ್ಯವಹಾರಗಳು ನಡೀತಾ ಇದೆ ಎನ್ನುವಂಥದ್ದನ್ನ ನನ್ನ ಬಾಯಿಂದ ಹೇಳಿಸಬೇಡಿ ನೀವು. ಈ ಬಜೆಟ್ ನಲ್ಲಿ ವಸತಿಗಳನ್ನ ಕೊಡುವಂತ ಹೊಣೆಗಾರಿಕೆ ಸರ್ಕಾರದಿತ್ತು. 2 ವರ್ಷಗಳಿಂದ ಒಂದು ಮನೆ ಕೊಡ್ಲಿಲ್ಲ, ಈ ವರ್ಷದ ಬಜೆಟ್ ಅಲ್ಲೂ ಮನೆ ಕೊಡಲ್ಲ ಅಂತಂದ್ರೆ ಆ ಬಡವ ಇನ್ ಯಾವಾಗ ಅರ್ಜಿ ಹಾಕೊಂಡು ಕುತ್ಕೋಬೇಕು? ಎಷ್ಟು ವರ್ಷ ಅರ್ಜಿ? ಮಾನ್ಯ ಅಧ್ಯಕ್ಷರೇ, ವಸತಿ ಇಲಾಖೆಯ ಬಗ್ಗೆ ಅಲ್ಲಿ ಭ್ರಷ್ಟಾಚಾರ ಆಗಿದೆಯೋ ಅಥವಾ ಬಹಳ ಒಳ್ಳೇದು ನಡೀತಾ ಇದೆಯೋ ಅಂತೇಳಿ ಬಿಜೆಪಿ ಶಾಸಕರು ಹೇಳುವಂತ ಅಗತ್ಯ ಇಲ್ಲ. ಕಾಂಗ್ರೆಸ್ ಶಾಸಕರೇ ಹೆಂಗ್ ಹೇಳಿದ್ದಾರೆ ಅಂತ ಗೊತ್ತಿದೆ, ಅದು ನಿಮಗೆ ಹೆಂಗ್ ಎನ್ಕ್ವೈರಿ ಮಾಡಿದ್ದಾರೆ ಅಂತ ಗೊತ್ತಿದೆ. ಮತ್ತೊಂದು ಬಹಳ ವಿಚಿತ್ರ ಅಂದ್ರೆ, ಈ ಸರ್ಕಾರದಲ್ಲಿ ಅನುದಾನ ಕೊಟ್ಟಿಲ್ಲ, ಅನುದಾನ ಕೊಡಿ ಅಂತ ಕಾಂಗ್ರೆಸ್ ಶಾಸಕರು ಯಾರು ಹೇಳ್ಬಿಟ್ರೆ ಅವರಿಗೆ ನೋಟಿಸ್ ಕೊಡ್ತಾರೆ. ಸರ್ಕಾರ ಸರಿ ಇಲ್ಲ ಅಂತ ಟೀಕೆ ಮಾಡಿದ್ರೆ ಪತ್ರಿಕೆಗಳಿಗೆ ಅಡ್ವರ್ಟೈಸ್ಮೆಂಟ್ ನಿಲ್ಲಿಸ್ಬಿಡ್ತಾರೆ. ವಿರೋಧ ಪಕ್ಷದವರು ಮಾತಾಡಿದ್ರೆ ಇನ್ಯಾವುದಾದ್ರು ವಿಷಯಗಳನ್ನು ತೆಗೆದುಕೊಂಡು ಬಂದು ವಿರೋಧ ಪಕ್ಷ ಕಟ್ಟೆ ಹಾಕುವಂತ ಪ್ರಯತ್ನ ಮಾಡ್ತಾರೆ. ಸರ್ಕಾರವನ್ನ ಟೀಕೆ ಮಾಡದಲೇ ಇರುವಂತ ಪರಿಸ್ಥಿತಿ ಇವತ್ತು ಆಡಳಿತ ಪಕ್ಷದವರಿಗೂ ಹೋಗಿದೆ, ಪತ್ರಿಕೆನವರಿಗೂ ಹೋಗಿದೆ. ಯಾಕೆಂದ್ರೆ ಅವ್ರಿಗೆ ಜಾಹೀರಾತು ಬರಲ್ಲ, ಜಾಹೀರಾತು ಕಟ್ ಮಾಡಿದ್ದಾರೆ. ಯಾವ ಪತ್ರಿಕೆ ಟೀಕೆ ಮಾಡಿದ್ರೆ ಅವ್ರಿಗೆ ಜಾಹೀರಾತು ಇಲ್ಲ, ಯಾವ ಶಾಸಕ ಟೀಕೆ ಮಾಡ್ತಾರೋ ಅವ್ರಿಗೆ ನೋಟಿಸ್ ಕೊಡ್ತಾರೆ. ಇಂಥ ಪರಿಸ್ಥಿತಿ ಈ ಸರ್ಕಾರದಲ್ಲಿದೆ. ನೀವೀಗ ಮನೆಯ ಬಗ್ಗೆ ಡೀಟೇಲ್ಸ್ ಹೋಗೋಣ ಅಂದ್ರೆ ಶಿವಲಿಂಗೇಗೌಡರು ಹೇಳ್ಬೇಕು, ನಾನು ಮಾಡುವ ಮಾನ್ಯ ಅಧ್ಯಕ್ಷರೇ ಅದಾಗಬೇಕು, ಬರೀ ದೋಷ ಮಾಡೋದ ಚರ್ಚಾ. ಮಾನ್ಯ ಅಧ್ಯಕ್ಷರೇ, ನೀವು ನಿಗಮ ಮಂಡಳಿಗಳ ವಿಷಯಕ್ಕೆ ಬರ್ತೇನೆ. ನಾನು ನಿಗಮ ಮಂಡಳಿಗಳ ವಿಷಯಕ್ಕೆ, ಈ ಸರ್ಕಾರದಲ್ಲಿ ನಿಗಮ ಮಂಡಳಿಗಳಿಗೆ ಎಷ್ಟೆಷ್ಟು ಅನುದಾನಗಳನ್ನು ಕೊಟ್ಟಿದ್ದಾರೆ ಅಂತ, ಯಾವ ನಿಗಮ ಮಂಡಳಿಗಳಿಗೆ ನ್ಯಾಯ ಕೊಟ್ಟಿದೆ ಹೇಳಿ ಸರ್ಕಾರ? ಅಂಬೇಡ್ಕರ್ ಅಭಿವೃದ್ಧಿ ನಿಗಮ 2022-23 ಬಿಜೆಪಿಯ ಕಾಲದಲ್ಲಿ 60 ಕೋಟಿ, 24-25 ಈ ಸರ್ಕಾರ ಬಂದ ನಂತರ 40 ಕೋಟಿ, ಈ ವರ್ಷ 50 ಕೋಟಿ. BR ಅಂಬೇಡ್ಕರ್ ನಿಗಮ ನಮ್ಮ ಸರ್ಕಾರದಲ್ಲಿ 100 ಕೋಟಿ,
ಇವ್ರ ಸರ್ಕಾರದಲ್ಲಿ ಕಳೆದ ವರ್ಷ 45 ಕೋಟಿ, ಈ ವರ್ಷ 56 ಕೋಟಿ. ತಾಂಡ ಅಭಿವೃದ್ಧಿ ನಿಗಮ ನಮ್ಮ ಸರ್ಕಾರದಲ್ಲಿ 110 ಕೋಟಿ, ಇವ್ರ ಸರ್ಕಾರದಲ್ಲಿ 60 ಕೋಟಿ, ಈ ವರ್ಷ 75 ಕೋಟಿ. ಆದಿ ಜಾಂಬವ ನಿಗಮ ನಮ್ಮ ಸರ್ಕಾರದಲ್ಲಿ 100 ಕೋಟಿ, ಇವ್ರ ಸರ್ಕಾರದಲ್ಲಿ 50 ಕೋಟಿ, ಈ ವರ್ಷ 62 ಕೋಟಿ. ಒಟ್ಟು ನಿಗಮಗಳ ಪರಿಶಿಷ್ಟ ಜಾತಿ ಕಲ್ಯಾಣದಲ್ಲಿ ಎಲ್ಲ ನಿಗಮಗಳ ಮುಖಾಂತರ ನಮ್ಮ ಸರ್ಕಾರದಲ್ಲಿ 1280 ಕೋಟಿ ಕೊಟ್ಟಿದ್ರೆ, ಇವ್ರ ಸರ್ಕಾರದಲ್ಲಿ 1115 ಕೋಟಿ ರೂಪಾಯಿಯನ್ನ ಮಾತ್ರ ನಿಗಮ ಮಂಡಳಿಗಳಿಗೆ ಕೊಟ್ಟಿರೋದು. ಎಲ್ಲ ನಿಗಮಗಳ ಅನುದಾನವನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಸರ್ಕಾರ ಕಟ್ ಮಾಡಿಬಿಟ್ಟಿದೆ. ಯಾವುದರಲ್ಲೂ ಕೂಡ ಅನುದಾನ ಕೊಡ್ಲಿಕ್ಕೆ ಈ ಸರ್ಕಾರದಲ್ಲಿ ತಯಾರಿಲ್ಲ. ಅಭಿವೃದ್ಧಿಯ ಬಗ್ಗೆ ಯೋಚನೆಯನ್ನೇ ಮಾಡದಲೇ ಇರುವಂತ ಒಂದು ಅಭಿವೃದ್ಧಿ ವಿರೋಧಿಯಾದಂತ ಸರ್ಕಾರ ಇದು. ಮಾನ್ಯ ಅಧ್ಯಕ್ಷರೇ, ಮಾತಾಡಬೇಕಾದ್ರೆ ವರದಿಗಳಲ್ಲಿ, ಬುಕ್ ಅಡ್ಜಸ್ಟ್ಮೆಂಟ್ಗಳಲ್ಲಿ ಬಹಳ ದೊಡ್ಡದನ್ನ ಹೇಳ್ಬೋದು. ನಮ್ದು ಹಾಗಾಗಿದೆ, ಹೀಗಾಗಿದೆ ಅಂತ ಹೇಳ್ತಾರೆ. ಬುಕ್ ಅಡ್ಜಸ್ಟ್ಮೆಂಟ್ ಚೆನ್ನಾಗಿ ಮಾಡ್ತಾರೆ, ಏನು ತೊಂದರೆ ಇಲ್ಲ. ಆದ್ರೆ ಸರ್ಕಾರದ ನಿಯಮಗಳು, ಸರ್ಕಾರದ ಸುತ್ತೋಲೆಗಳು, ಸರ್ಕಾರದ ಅಧಿಕಾರಿಗಳು ಬೇರೆ ಬೇರೆ ರೀತಿಯಾದಂತಹ ಕಾನೂನುಗಳನ್ನು ತರ್ತಾ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಜನ ಗುಳೆ ಹೋಗ್ತಾ ಇದ್ದಾರೆ. ಕರಾವಳಿ ಕರ್ನಾಟಕದಲ್ಲಿ ಕೆಂಪು ಕಲ್ಲು, ಮರಳು, 9/11 ಸಮಸ್ಯೆ, ಈ ಎಲ್ಲ ಸಮಸ್ಯೆಗಳ ಕಾರಣಕ್ಕೆ ಕೂಲಿ ಕಾರ್ಮಿಕರು ಎಷ್ಟು ಜನ ಕೂಲಿ ಕಳ್ಕೊಂಡಿದ್ದಾರೆ. ಯಾರಿಗೂ ಕೆಲಸ ಇಲ್ಲದೆ ಇರುವಂತಹ ಪರಿಸ್ಥಿತಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಕೂಲಿ ಕಾರ್ಮಿಕ ಕೂಲಿ ಕಳ್ಕೊಂಡಿದ್ದಾನೆ ಅಂತಂದ್ರೆ ಅವನಿಗೆ ದುಡಿಲಿಕ್ಕೆ ಆಗ್ತಾ ಇಲ್ಲ ಅಂತ ಅರ್ಥ. ಈ ದುಡಿಲಿಕ್ಕೆ ಸರ್ಕಾರ ಇಲ್ಲ ಒಂದು ಕಡೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂತ ಅರ್ಥ. ಇದನ್ನ ಯಾಕೆ ಸರ್ಕಾರ ಇವತ್ತು ಅರ್ಥ ಮಾಡ್ಕೊಳ್ತಾ ಇಲ್ಲ? ಇದನ್ನ ಇವತ್ತು ಯೋಚನೆ ಮಾಡಬೇಕಾದಂತ ಅಗತ್ಯತೆ ಇದೆ ಅಂತ ನಾನು ಅನ್ಕೊಳ್ತೇನೆ. ಇನ್ನು ಬಜೆಟ್ ನಲ್ಲಿ ಈ ಬಜೆಟ್ ಅಲ್ಲ, ಕಳೆದ ಬಜೆಟ್ ನಲ್ಲಿ ಸರ್ಕಾರ ಹೇಳಿತ್ತು, ನಾವು ಕರ್ನಾಟಕದಲ್ಲಿರುವಂತಹ ಕೆಪಿಎಸ್ಸಿ ಶಾಲೆಗಳನ್ನ, ಹೊಸ ಶಾಲೆಗಳನ್ನ ತೆಗೆದುಕೊಂಡು ಬರ್ತೇವೆ ಮತ್ತು ಕೆಪಿಎಸ್ಸಿ ಶಾಲೆಗಳನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಮಾಡ್ತೇವೆ ಅಂತ. ಒಂದೊಂದು ತಾಲೂಕಿನಗಳಿಂದ 5 ಕೆಪಿಎಸ್ಸಿ ಶಾಲೆಗಳನ್ನ ಗುರುತು ಮಾಡ್ತು ಸರ್ಕಾರ. ನಾನು ಬಹಳ ನಿರೀಕ್ಷೆ ಮಾಡಿದ್ದೆ, ಕೆಪಿಎಸ್ಸಿ ಶಾಲೆಗಳಿಗೆ 5 ಕೋಟಿ ರೂಪಾಯಿ ಕೊಡ್ತಾರೆ, ಒಂದೊಂದು ಗ್ರಾಮಗಳಿಗೆ ಒಂದೊಂದು ಒಳ್ಳೆಯ ಸರ್ಕಾರಿ ಶಾಲೆಗಳಾಗುತ್ತೆ ಅಂತ. 2 ವರ್ಷ ಆಯ್ತಲ್ಲ ಮಾನ್ಯ ಅಧ್ಯಕ್ಷರೇ, ಯಾವ ಕೆಪಿಎಸ್ಸಿ ಶಾಲೆಗಳಿಗೆ ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳಿ. ಮೊನ್ನೆ ಸರ್ಕಾರ ಹೇಳುತ್ತೆ ಸರ್ಕಾರ ಅನುದಾನ ಕೊಡಲಂತ ಕೆಪಿಎಸ್ಸಿ ಶಾಲೆಗೆ, ಯಾವುದೋ CSR ಫಂಡ್ಗಳನ್ನು ಅದಕ್ಕೆ ಜೋಡಿಸುವಂತ ಪ್ರಯತ್ನವನ್ನು ಮಾಡ್ತೀವಿ ಅಂತೇಳಿ ಇನ್ಯಾವುದೋ ಕಂಪನಿಗಳ ಮೇಲೆ ಎತ್ತಾಕುವಂತ ಪ್ರಯತ್ನವನ್ನ ಕೆಪಿಎಸ್ಸಿ ಶಾಲೆಗಳ ಬಗ್ಗೆ ಮಾಡುತ್ತೆ. ಸರ್ಕಾರಕ್ಕೆ ಇಚ್ಛಾಶಕ್ತಿ ಇದ್ದಿದ್ರೆ ಸರ್ಕಾರಿ ಶಾಲೆಗಳನ್ನ ಮೇಲೆತ್ತಬೇಕು ಅಂತ ಯೋಚನೆ ಮಾಡಿದ್ರೆ ಕೆಪಿಎಸ್ಸಿ ಶಾಲೆಗಳನ್ನ ದೊಡ್ಡ ಪ್ರಮಾಣದಲ್ಲಿ ಮೇಲೆತ್ತುವಂತ ಕೆಲಸವನ್ನು ಮಾಡಬಹುದಾಗಿತ್ತು. ಇದ್ರ ನಡುವೆ ಅಜೀಂ ಪ್ರೇಮ್ಜಿ ಸಂಸ್ಥೆನವರು ಮೊಟ್ಟೆ ಕೊಡ್ತಾ ಇದ್ರು. ಅವ್ರ ಆಶೆ ಇದ್ದಿದ್ದು 6 ದಿನಗಳ ಕಾಲ ಮೊಟ್ಟೆ ಕೊಡಬೇಕು ಅಂತೇಳಿ. ಸರ್ಕಾರ ಅದನ್ನು ಸರ್ವೆ ಮಾಡಲಿಲ್ಲ. ಅವರ ಸಂಸ್ಥೆನವರೇ ಸರ್ವೆ ಮಾಡಿ ಅವ್ರು ಇವತ್ತು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ನಾವು ಕೊಡ್ತಾ ಇರುವಂತಹ ಮೊಟ್ಟೆಯ ನಿರ್ವಹಣೆ ಸರಿ ಇಲ್ದಲೆ ಪ್ರತಿ 6 ದಿನಗಳಲ್ಲಿ ಮೊಟ್ಟೆ ಹೋಗ್ತಾ ಇಲ್ಲ. ಸರ್ಕಾರಿ ಶಾಲೆಗಳಲ್ಲಿ ಕೇವಲ 3 ದಿನ ಮಾತ್ರ ಮೊಟ್ಟೆ ಹೋಗ್ತಾ ಇದೆ. ನಾವು ಕೊಡ್ತಾ ಇರುವಂತ ಅನುದಾನ ಎಲ್ಲೋ ಒಂದು ಕಡೆ ವ್ಯತ್ಯಾಸ ಆಗ್ತಾ ಇದೆ ಅಂತೇಳಿ ಅವ್ರು ಇವತ್ತು ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಯಾರೋ ಒಬ್ಬ ದಾನದ ಮುಖಾಂತರ, CSR ಮುಖಾಂತರ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಮೊಟ್ಟೆ ಕೊಡ್ಲಿಕ್ಕೆ ಹೊರಟಾಗ್ಲೂ ಕೂಡ ಸರ್ಕಾರ ಅದನ್ನ ನಿರ್ವಹಣೆ ಮಾಡೋದ್ರಲ್ಲಿ ವಿಫಲ ಆಗಿದೆ ಅಂತಂದ್ರೆ ಈ ಸರ್ಕಾರಕ್ಕೆ ಆದ್ಯತೆ ಯಾವುದು? ಸರ್ಕಾರಿ ಶಾಲೆಗಳಿಗೆ ಕಟ್ಟಡ ಕೊಡಲ್ಲ, ಶಿಕ್ಷಕರ ನೇಮಕಾತಿ ಮಾಡಲ್ಲ, ಹೊಸ ಮಕ್ಕಳು ಶಾಲೆಗಳಿಗೆ ಬರ್ಲಿಕ್ಕೆ ಬೇಕಾದಂತ ಆಕರ್ಷಣೀಯವಾದಂತ ವ್ಯವಸ್ಥೆಗಳಿಲ್ಲ. ಇನ್ಯಾರೋ ಕೊಟ್ಟಂತ ಮೊಟ್ಟೆಯನ್ನ ನಿರ್ವಹಣೆ ಮಾಡ್ಲಿಕ್ಕೆ ಸರ್ಕಾರಕ್ಕೆ ಆಗಲ್ಲ ಅಂತಂದ್ರೆ ಈ ಸರ್ಕಾರವನ್ನ ಯಾವ ರೀತಿ ನಾನು ಟೀಕೆ ಮಾಡಬೇಕು ಮಾನ್ಯ ಅಧ್ಯಕ್ಷರೇ? ಇನ್ನು ರೈತರ ಆತ್ಮಹತ್ಯೆ ಕುರಿತಂತೆ ತುಂಬಾ ಜನ ಉಲ್ಲೇಖ ಮಾಡಿದ್ರೆ ನಾನು ಹೇಳಿಕ್ ಹೋಗಲ್ಲ, ಹಾಗೆ ಉಲ್ಲೇಖ ಮಾಡಿದ್ದಾರೆ. ಈ ಸರ್ಕಾರದಲ್ಲಿ ಸರ್ಕಾರಿ ನೌಕರರು ಹೆಂಗ್ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಮೊನ್ನೆ KSRTC ನವರು ಅವ್ರ ಬೇಡಿಕೆಗಳನ್ನ ಇಟ್ಕೊಂಡು ಹೋರಾಟ ಮಾಡಿದಾಗ ಎಸ್ಮಾ ಜಾರಿ ಮಾಡ್ಲಿಕ್ಕೆ ಹೊರಡ್ತೀರಿ. ಆ KSRTC ನವರು 8 ಜನ ಇವತ್ತು KSRTC ನೌಕರರು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ ಸರ್ಕಾರ ನೌಕರರ ಪರವಾಗಿ ನಿಲ್ಲಬೇಕು, ಜನರ ಪರವಾಗಿ ನಿಲ್ಲಬೇಕು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸರ್ಕಾರಿ ಇಲಾಖೆ ಅಧಿಕಾರಿಗಳು ಸರ್ಕಾರದ ವ್ಯವಸ್ಥೆಯ ಧೋರಣೆಯನ್ನ ಖಂಡಿಸಿ ಬೇಸತ್ತಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು ಕೂಡ 3ನೇ ಮಾಡಿನಲ್ಲಿರೋರಿಗೆ ಇದು ಕೇಳಿಸಲ್ಲ ಅಂತಂದ್ರೆ ಇನ್ಯಾರ ಹತ್ರ ಸರ್ಕಾರಿ ನೌಕರಿ ಇವತ್ತು ಪ್ರಶ್ನೆಯನ್ನು ಮಾಡಬೇಕು? ಇದನ್ನ ಇವತ್ತು ಅರ್ಥ ಮಾಡ್ಕೊಳ್ಬೇಕು. ನನಗೆ ಬಹಳ ಆಶ್ಚರ್ಯ ಆಗಿದ್ದು, ನಮ್ಮೆಲ್ಲ ಶಾಸಕರು ನಿನ್ನೆಯಿಂದ ಇವತ್ತು ಕಳೆದ 1 ವಾರದಲ್ಲಿ ಬರ್ತಾ ಇರುವಂತಹ ಮಳೆ, ಬೆಳೆ ಹಾನಿಗೆ ಅಥವಾ ಪ್ರಾಕೃತಿಕ ವಿಕೋಪಕ್ಕೆ ಸರ್ಕಾರ ಬಹಳ ದೊಡ್ಡ ಪ್ರಮಾಣದಲ್ಲಿ ಸ್ಪಂದನವನ್ನ ಮಾಡುತ್ತೆ ಅಂತ ನಿರೀಕ್ಷೆ ಮಾಡ್ತಾ ಇದ್ವಿ. ನೀವು ನಮ್ಮ ಕರಾವಳಿ ಜಿಲ್ಲೆಯಿಂದ ಬಂದಿರೋರು, ಮಲೆನಾಡಲ್ಲಿ ಕರಾವಳಿಯಲ್ಲಿ ಈ ವರ್ಷ ಬಿದ್ದಷ್ಟು ಮಳೆಯನ್ನ ನಾವು 20 ವರ್ಷದ ನೋಡ್ಲೇ ಇಲ್ಲ. ಇಲ್ಲಿಯ ತನಕ ಪರಿಹಾರಕ್ಕೆ ಬೇಕಾದಂತ ಒಂದು ಮಾರ್ಗೋಪಾಯದ ಕೆಲಸವನ್ನ ಈ ಸರ್ಕಾರ ಮಾಡಲಿಲ್ಲ.
ಈ ಸರ್ಕಾರಕ್ಕೆ ಆದ್ಯತೆ ಅಂತ ಅನ್ನಿಸ್ಲೇ ಇಲ್ಲ. ಒಂದೇ ₹1 ಪ್ರಾಕೃತಿಕ ವಿಕೋಪಕ್ಕೋಸ್ಕರ ಕಳೆದ ವರ್ಷ ಅನುದಾನ ಕೊಡ್ಲಿಲ್ಲ, ಈ ವರ್ಷನೂ ಕೊಡ್ಲಿಲ್ಲ. ಸರ್ಕಾರದ ಆದ್ಯತೆ ಹೆಂಗಿದೆ ಅಂತ ಕೇಳಿದ್ರೆ ನೀವು ಪೂರಕ ಅಂದಾಜು ಬಜೆಟ್ ನಲ್ಲಿ ತಗೊಬಂದಿರಿ, ನನ್ನ ಪೇಜ್ ಓದ್ಲಿಕ್ಕೆ ಹೋಗಲ್ಲ. ವಯನಾಡಿನಲ್ಲಿ ಭೂಕುಸಿತ ಆದಾಗ ₹10 ಕೋಟಿ ಕೊಡ್ಲಿಕ್ಕೆ ನಾಡಿ ಮಿಡಿತ ಇರುವಂತ ಸರ್ಕಾರಕ್ಕೆ ಕರಾವಳಿನಲ್ಲಿ ಮಲೆನಾಡಿನಲ್ಲಿ ಪ್ರಾಕೃತಿಕ ವಿಕೋಪ ಆದಾಗ ಯಾಕೆ ಸ್ಪಂದಿಸಬೇಕು ಅಂತ ಅನ್ಸಲ್ಲ? ವಯನಾಡಿಗಿರುವಂತ ಮಿಡಿತ ಕರಾವಳಿಯ ಬಗ್ಗೆ ಮಲೆನಾಡಿನ ಬಗ್ಗೆ ಯಾಕೆ ಸರ್ಕಾರಕ್ಕಿಲ್ಲ? ಇದು ಇವತ್ತು ಪ್ರಶ್ನೆಯನ್ನು ಮಾಡಬೇಕಾಗಿರುವಂತದ್ದು ಅನಿವಾರ್ಯ ಇದೆ ಅಂತ ನಾನು ಅನ್ಕೊಳ್ತೇನೆ. ಹಾಗಾಗಿ ನಾನು ಮಾನ್ಯ ಅಧ್ಯಕ್ಷರೇ, ನಾನು ವಿನಂತಿ ಮಾಡೋದು, ಒಂದು ಸರ್ಕಾರ ಅಂತಂದಾಗ ಎಲ್ಲ ವಿಧಾನಸಭಾ ಕ್ಷೇತ್ರಗಳನ್ನ ಸರಿಯಾಗಿ ನೋಡಬೇಕು. ನಾವಿಲ್ಲಿ ನಂಜುಂಡಪ್ಪ ಅವರ ವರದಿಯ ಬಗ್ಗೆ ಚರ್ಚೆ ಮಾಡ್ತೀವಿ. ನಂಜುಂಡಪ್ಪ ವರದಿ ಯಾಕೆ ಚರ್ಚೆ ಮಾಡ್ತೀವಿ ಅಂತಂದ್ರೆ, ಯಾವುದೋ ಕೆಲವು ತಾಲೂಕುಗಳ ಅಭಿವೃದ್ಧಿಯನ್ನೇ ಕಾಣಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಇವತ್ತಿನ ತನಕವೂ ಕೂಡ ನಂಜುಂಡಪ್ಪ ವರದಿಯ ಬಗ್ಗೆ ಚರ್ಚೆಯನ್ನು ಮಾಡ್ತೀವಿ. ನೀವು ಈಗ ಅನುದಾನಗಳನ್ನ ಕೊಡೋದ್ರಲ್ಲಿ ತಾರತಮ್ಯನ ಮಾಡಿದ್ರೆ ಮತ್ತೆ ಮುಂದಿನ 10 ವರ್ಷದಲ್ಲಿ ಇನ್ನೊಂದು 50-60 ಕ್ಷೇತ್ರಗಳು ಹಿಂದುಳಿದು ಬಿಡುತ್ತೆ. ಹಾಗಾಗಿ ಇಡೀ ರಾಜ್ಯವನ್ನ ಒಂದು ಯೂನಿಟ್ ಆಗಿ ತೆಗೆದುಕೊಂಡು ಎಲ್ಲ ಶಾಸಕರುಗಳಿಗೂ ಕೂಡ ಅಭಿವೃದ್ಧಿಯ ದೃಷ್ಟಿಯಿಂದ ಎಲ್ಲೂ ತಾರತಮ್ಯ ಮಾಡದಂತೆ ಸರ್ಕಾರ ಎಚ್ಚರಿಕೆಯನ್ನು ತೆಗೆದುಕೊಂಡು ಅನುದಾನಗಳನ್ನು ಕೊಡಬೇಕು. ನಾವು ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ಕೇಳೋದಲ್ಲ, ಎಲ್ಲ ಇಲಾಖೆಗಳ ಮುಖಾಂತರ ಅನುದಾನ ಕೊಡಿ. ಯಾರಿಗೆ ಯಾವ್ದು ನಗರಾಭಿವೃದ್ಧಿ ಬಗ್ಗೆ ನಾನು ಯೋಚನೆ ಮಾಡಕ್ ಹೋಗಲ್ಲ, ಭರತ್ ಶೆಟ್ಟರ್ ಮಾತಾಡ್ತಾರೆ. ನಗರಾಭಿವೃದ್ಧಿನ ಎಲ್ಲಿ ದುಡ್ಡು ಕೊಟ್ಟಿದ್ದೀರಿ ನೀವು? ಪುರಸಭೆಗಳಿಗೆ ಕಳೆದ 2 ವರ್ಷಗಳಲ್ಲಿ, ನಾನು ಪುರಸಭೆನಲ್ಲಿ ಇರೋನು, 2 ವರ್ಷದಲ್ಲಿ ಪುರಸಭೆಗೆ ₹1 ಬರಲಿಲ್ಲ ಮನೆ ಅಧ್ಯಕ್ಷರೇ. ಈಗ ನಗರೋತ್ಥಾನದ ಬಗ್ಗೆ ಕಣ್ಬಿಟ್ಕೊಂಡು ನೋಡ್ತಾ ಇದ್ದಾರೆ, ನಗರೋತ್ಥಾನದಲ್ಲಿ ಹಣ ಬರುತ್ತೆ ಅಂತ. ಒಂದೇ ₹1 ಪುರಸಭೆಗಳ ಮುನ್ಸಿಪಾಲಿಟಿಗಳಿಗೆ ಸರ್ಕಾರ ಅನುದಾನ ಕೊಡ್ಲಿಲ್ಲ. ಹೆಂಗೆ ಇವತ್ತು ಮಾಡಬೇಕು? ಹಾಗಾಗಿ ನಾನು ಮಾನ್ಯ ಅಧ್ಯಕ್ಷರೇ, ಜನ ಸುಖದಿಂದ ಇದ್ದಾರೆ ಅಂತ ಹೇಳಲಿಕ್ಕೆ ನಂಗೆ ನಾಚಿಕೆ ಆಗೋದಿಲ್ಲ. ಮೈಸೂರು ಒಡೆಯರ ಕಾಲದಲ್ಲಿ ಜನ ಸುಖದಿಂದ ಇದ್ರು ಅಂತ ಬಹಳ ಕೇಳ್ತಾ ಇದ್ವಿ ನಾವು. ಈಗ ಮೈಸೂರು ರಾಜರಿಗಿಂತ ನಮ್ಮ ಮುಖ್ಯಮಂತ್ರಿಗಳು ಬಹಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಅವತ್ತಿನ ಕಾಲದ ಸುಖ ಇವತ್ತಿನ ಕಾಲ ಇಲ್ಲ. ಇಂಥ ಪರಿಸ್ಥಿತಿನಲ್ಲಿ ನೀವು ರಾಜ್ಯದ ಜನರ ಸುಖ ಸಂತೋಷವನ್ನ ಈ ಸರ್ಕಾರ ಕಿತ್ಕೊಂಡಿದೆ. ಗ್ಯಾರಂಟಿಯಿಂದ ಪರಿಶಿಷ್ಟ ಜಾತಿ ಪಂಗಡದ ಅನುದಾನಗಳನ್ನ ಡೈವರ್ಟ್ ಮಾಡಿ ಆ ಸಮುದಾಯದ ನಡುವೆ ಇವತ್ತು ಕಂದಕವನ್ನ ತರುವಂತ ಪ್ರಯತ್ನವನ್ನು ಮಾಡಿದಿರಿ. ಜಾತಿ ಗಣತಿ ವರದಿಯನ್ನ ಕಸದ ಬುಟ್ಟಿಗೆ ಬಿಸಾಕಿ ಹಿಂದುಳಿದ ವರ್ಗದವರ ಸುಖ ಶಾಂತಿಯನ್ನ ಕಿತ್ಕೊಳ್ಳುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಗುತ್ತಿಗೆಯಲ್ಲಿ ಮುಸ್ಲಿಂ ಮೀಸಲಾತಿಯನ್ನು ತಂದು ಒಟ್ಟಾರೆ ಸಮಾಜದ ವಿಶ್ವಾಸದ ಸುಖವನ್ನ ಕಡಿಮೆ ಮಾಡುವಂತ ಪ್ರಯತ್ನವನ್ನ ಈ ಸರ್ಕಾರ ಮಾಡಿದೆ. ಸರ್ಕಾರದ ಅಭಿವೃದ್ಧಿಯ ಮುನ್ನೋಟ ಬಹಳ ದೊಡ್ಡ ಪ್ರಮಾಣದ ಗಾಳಿ ಗೋಪುರವನ್ನ ನಿರ್ಮಾಣ ಮಾಡಿದ್ರಿ. ಆದ್ರೆ ಮರಳಿನಲ್ಲಿ ಕಟ್ಟಿದಂತ ಮನೆ ಇದು. 2 ಬಜೆಟ್ಗಳು ಕೂಡ ಮರಳಿನಲ್ಲಿ ಕಟ್ಟಿದಂತ ಮನೆ. ಇದು ಎರಡೂ ಕೂಡ ಕುಸಿದು ಬೀಳುವಂತದ್ದು ಗ್ಯಾರಂಟಿ ಎನ್ನುವಂಥದ್ದು ಇವತ್ತು ಸ್ಪಷ್ಟ ಇದೆ. ಹಾಗಾಗಿ ನಾನು ಸರ್ಕಾರವನ್ನು ನಿಮ್ಮ ಮುಖಾಂತರ ಆಗ್ರಹ ಮಾಡೋದು, ಅಭಿವೃದ್ಧಿ ಚಟುವಟಿಕೆಗಳಿಗೆ ತಾರತಮ್ಯ ಮಾಡದೆ ಎಲ್ಲ ಇಲಾಖೆಗಳ ಅನುದಾನವನ್ನ ಸರ್ಕಾರ ಕೊಟ್ಟು ರಾಜ್ಯದ ಅಭಿವೃದ್ಧಿಗೆ ನೀವು ಸಹಕಾರವನ್ನ ಕೊಡಬೇಕು ಅನ್ನುವಂತ ವಿನಂತಿಯನ್ನು ಮಾಡ್ತೇನೆ ಮಾನ್ಯ ಅಧ್ಯಕ್ಷ.